ಈಗ ಸನ್ಮಾನಗೊಂಡಂತ ನಮ್ಮ ನಾಗರತ್ನ ಮೇಡಮ್ ಅವರು ಕೂಡ ಎಲ್ಲರ ಉದ್ದೇಶ ಮಾತಾಡ್ಬೇಕಂತ ಕೇಳ್ತೀನಿ. ಸರ್ವರಿಗೂ ಶುಭ ಮುಂಜಾನೆ. ರಾಮದೇವ್ ಬಾಬಾಜಿ ಅವ್ರನ್ನ ಹೃದಯ ಮನದಲ್ಲಿ ನೆನೆಸ್ಕೊಳ್ತಾ, ಹಾಗೆ ಧ್ಯಾನದ ಮಾಸ್ಟರ್ ಆದಂಥ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವ್ರನ್ನು ಸಹ ನಾನು ವಂದಿಸುತ್ತಾ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಮಾನರು, ಒಬ್ಬೊಬ್ಬರು ತಮ್ಮದೇ ಕ್ಷೇತ್ರದಲ್ಲಿ ಛಾಪನ್ನು ಮೂಡಿಸಿದಂಥ ಗಣ್ಯಮಾನರಿಗೆಲ್ಲರಿಗೂ ವಂದಿಸುತ್ತಾ, ನಾನು ಏನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅದನ್ನ ಇಲ್ಲಿ ಯೋಗ ಕಕ್ಷೆಗೆ ಹೆಂಗೆ ಬಂದೆ, ನನ್ನ ಸೇವೆಯನ್ನು ಹೆಂಗೆ ಕೊಟ್ಟೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಹೇಳೋದಕ್ಕೆ ಇಷ್ಟಪಡ್ತೀನಿ. 2012ರಲ್ಲಿ ನಾವು ಶಾಪುರಪೇಟೆಗೆ ಬಂದು ಪಾಟೀಲ್ರ ಮನೆಯಲ್ಲಿ ಬಾಡಿಗೆಗೆ ಬಂದ್ವಿ. ಬಂದ್ಮೇಲೆ ನಮ್ಮ ಮನೆಯವ್ರು ಯೋಗಕ್ಕೆ ಬಂದ್ರು, ಗುಗ್ರಿ ಸರ್ ಥ್ರೂ. ಅಂದ್ರೆ ನಾವು ಯೋಗ ಮ್ಯಾಟ್ ಹತ್ಬೇಕಾದ್ರೆ ಒಬ್ರು ಬೇಕಾಗ್ತಾರ, ಕೈ ಹಿಡ್ಕೊಂಡು ಬಂದು ಕುಂದಿಸಕ್. ಆ ಟೈಪ್ ನಮ್ಮ ಮನೆಯವ್ರಿಗೆ ಗುಗ್ರಿ ಸರ್ ಅವರು ಕರೆದ್ರ ಪ್ರಕಾರ ಅವ್ರು ಬಂದ್ರು. ಬಂದ್ಮೇಲೆ ಸ್ವಲ್ಪ ದಿನದೊಳಗನ ಮಹಾರಾಷ್ಟ್ರ ಟೂರ್ ಅರೇಂಜ್ ಮಾಡಿದ್ರು. ಮಹಾರಾಷ್ಟ್ರ ಟೂರ್ ಅರೇಂಜ್ ಮಾಡಿದಾಗ ಅಂದ್ರೆ ನನ್ನ ಜವಾಬ್ದಾರಿ ನಾ ಏನು ಮಾಡೀನಿ ಅನ್ನೋದನ್ನ ಸ್ವಲ್ಪ ಹೇಳ್ತೀನಿ ಅಷ್ಟ. ಮಹಾರಾಷ್ಟ್ರ ಟೂರ್ ಅರೇಂಜ್ ಮಾಡಿದ್ರು, ಲಿಸ್ಟ್ ಮಾಡಿದ್ರು, ರೊಕ್ಕ ಕೊಟ್ಟರು. ಗುಗ್ರಿ ಸರ್ ರೊಕ್ಕ ಇಟ್ಕೊಂತಿದ್ದಿಲ್ಲ. ಬಡಗಣ್ ಸರ್ ಕಡೆ ಕೊಟ್ಬಿಡ್ರಿ, ಬಡಗಣ್ ಸರ್ ಕಡೆ ಕೊಟ್ಬಿಡ್ರಿ ಅಂತಿದ್ರು. ಆ ಒಂದು ಸಂದರ್ಭದೊಳಗ ನಮ್ಮ ಮನೆಯವ್ರಿಗೂ ಒತ್ತಡ ಆಗ್ತಿತ್ತು. ಅವ್ರ ಬೆನ್ನೆಲುಬಾಗಿ ನಿಂತು ನಾನು ಅದ್ರ ಕ್ಯಾಶದ್ದು ಫುಲ್ ಎಲ್ಲಿ ಹೋದ್ರು ಕ್ಯಾಶ್ ಅಂತ ನನಗೆ ಕಟ್ಟಿಟ್ಟಿದ್ದು. ಆ ಕ್ಯಾಶ್ ಜವಾಬ್ದಾರಿ ತಗೊಂಡು ಟೂರ್ ಎಲ್ಲ ಮುಗಿಸಿ ಬರುವವರೆಗೂ ಆ ಚೀಲ ತಲೆದಿಂಬಾಗಿ ಇಟ್ಕೊಂತಿದ್ದೆ, ಇಲ್ಲ ಹಿಂಗೆ ಹೊಟ್ಟೆ ಗಟ್ಟಂಗೆ ಹಿಡ್ಕೊಂಡು ಮಕ್ಕೋತಿದ್ದೆ. ಯಾವ ಟೈಮ್ನಾಗ ದರೋಡೆ ಮಾಡ್ತಾರೋ, ಯಾವ ಬೇರೆ ಬೇರೆ ಸ್ಟೇಟ್ಗೆ ಹೋಗಿರ್ತೀವಿ, ಅಲ್ಲಿ ಯಾರು ಹೆಂಗಿರ್ತಾರಂತ ಗುರ್ತಾಗಂಗಿಲ್ಲ. ಬಟ್ ನಮಗ ಕಳ್ರ ಜೀವ ಹುಳ್ಳುಳಗ ಅನ್ನಂಗ ಎಲ್ಲ ನನ್ನ ಹತ್ರ ಬರ್ತಾರನ್ನ ನಮ್ಮ ಬ್ಯಾಗ್ ಎಲ್ಲಿ ಕಿತ್ಕೊಂಡು ಹೋಗ್ತಾರ ಅಂತ ಒಂದು ಭಯ ಇರ್ತಿತ್ತು. ಅವಾಗ ಏನ್ ಮಾಡ್ತಿದ್ದೆ, ಹಿಂಗೆ ಹೊಟ್ಟೆ ಹಿಂಗೆ ಗಟ್ಟಂಗೆ ಹಿಡ್ಕೊಂಡು ತುಂಬ ಹೊಚ್ಕೊಂಡು ಮಕ್ಕೊಂಡ್ಬಿಡ್ತಿದ್ದೆ. ಇಲ್ಲ ಅಂದ್ರೆ ಏನ್ ಮಾಡ್ತಿದ್ದೆ, ದಿಂಬಾಗಿ ಇಟ್ಕೊಂತಿದ್ದೆ. ಹಿಂಗಾಗಿ ಅದೇನು ಪ್ರತಿಯೊಂದು ಅವ್ರ ಫೀಲ್ಡ್ ಒಳಗೆ ಮಾಡ್ಯಾರ, ನನ್ನ ಬ್ಯಾಕ್ ಗ್ರೌಂಡ್ ಆಗಿ ಅಂದ್ರ ಅವ್ರಿಗೆ ಬೆನ್ನೆಲುಬಾಗಿ ನಿಂತು ಎಲ್ಲ ಏನ್ ಮಾಡಿದ್ರಲ್ಲ ಟೂರು, ಅದಕ್ಕೆಲ್ಲ 50% ಕಾಂಟ್ರಿಬ್ಯೂಷನ್ ನಂದೈತೆ ಅಂತ ಹೇಳಿದ್ರೆ ನಾನೇನು ತಪ್ಪೇನಿಲ್ಲ. ಅದ ಯಾಕಂದ್ರೆ ನಾ ಮಾಡಿದ್ದೈತಿ, ನಾ ಮಾಡೀನಿ ಅಂತ ಹೇಳ್ತೀನಿ. ಅಲ್ಲಿ ಸಹಿತ ಒಂದು ಪೈಸಾ ಹೆಚ್ಚು ಕಮ್ಮಿ ಆಗ್ಲಾರ್ದಂಗ ಮೇಂಟೈನ್ ಮಾಡಿದಂತ ಒಂದು ತೃಪ್ತಿ. ಯಾಕಂದ್ರೆ ₹1 ನಾವು ಯಾರ್ದಾರ ತಗೊಳ್ಳಿ, ಅದನ್ನ ನಮ್ಮ ಕಡೆಯಿಂದ ಅವ್ರಿಗೆ ₹1 ಮುಟ್ಸು ಮಟನು ಕರ್ಮ ಬಿಡಲ್ಲ, ಕರ್ಮ ರಿಟರ್ನ್ಸ್. ಒಂದಕ್ಕೆ ₹2 ನಾವು ಕೊಡ್ಲೇಬೇಕು, ಅದಕ್ಕೆ ನಾವು ತೇಕಬೇಕು. ಅಲ್ಲ ಅಂದಿದ್ದನ್ನ ನಾವು ₹1 ಯಾರ್ದು ನಾವು ಮುಟ್ಟಿದಕ್ಕೆಲ್ಲ ಮುಟ್ಟುದೂ ಇಲ್ಲ. ಅಲ್ಲ ಅಂದ್ಮೇಲೆ ನಾವು ಮುಟ್ಟುದ ಅಂದಿದ್ರೆ ಮಾತ್ರ ಲೆಕ್ಕಕ್ಕೆ ಲೆಕ್ಕ. ಆ ಒಂದು ನನಗೆ ನಮ್ಮ ತಂದೆಯಿಂದ ಬಂದಂತ ಒಂದು ಇದು ಬಳುವಳಿ, ಶಿಕ್ಷಣ ಏನೈತಲ್ಲ ಅವ್ರದ್ದು ಇದು ಬಳುವಳಿ. ಆಮೇಲೆ ಯೋಗಕ್ಕೆ ಟ್ರಿಪ್ ಆಯ್ತು. ಆಮೇಲೆ ಯೋಗಕ್ಕೆ ಬರ್ಬೇಕಾದ್ರೆ ನಮ್ಮ ಬಸಮ್ಮ ಏರತ್ನ ಬಾರ ಲೇ ಬಿಡ ಆಗಂಗಿಲ್ಲ, ಮುಂಜಾನೆ ದೊಡ್ಡ ಮನೆ ಒಂದು ಹಿಡಿದಿವಿ, ಅದ್ರ ಕಸ ಒರೆಸೋದಾಗುತ್ತ, ನಾವು ಅಲ್ಲೇ ಅಂತ ನಾನು ಇಲ್ಲ ಬಂದರ ಬಾ ನೀನ್ ಅಂತಂದ್ಲ. ನಾ ಬರೀ ಯೋಗಿಕ್ ಜಾಗಿಂಗ್ ಬರ್ತೀನಿ, ಸ್ವಲ್ಪ ಡ್ಯಾನ್ಸ್ ಅಂದ್ರೆ ಇಷ್ಟ, ನಾ ಯೋಗಿಕ್ ಜಾಗಿಂಗ್ ಅಷ್ಟೇ ಬರ್ತೀನಿ ಅಂದೆ. ಹ್ಞೂ ಅಂತಂದ್ರೆ ಒಂದೆರಡು ದಿನ ಯೋಗಿಕ್ ಜಾಗಿಂಗ್ ಬಂದೆ. ಯಾಕೇನಂದ್ಲ, ಯೋಗಿಕ್ ಜಾಗಿಂಗ್ ಮಾಡಿದ್ಮೇಲೆ BP ಹೆಚ್ಚಾಗಿರ್ತೈತಿ, ಹಾರ್ಟ್ ಬೀಟಿಂಗ್ ಹೆಚ್ಚಾಗುತ್ತಾ, ಒಂದು 10 ನಿಮಿಷ ಒಂದು 5 ನಿಮಿಷ ಲಾಸ್ಟ್ ಇದನ್ನ ಮಾಡ್ತಾರೆ, ಶವಾಸನ ಮಾಡಿ ಹೋಗುವ ಅಂತ. ಅದ್ರ ಹಿಂದೆ ಏನಾಗ್ಬಿಡ್ತು, ನನಗೆ ಅದರದ್ದು ರುಚಿ ತಗೊಂತು. ಸ್ವಲ್ಪ ಬೆನ್ನು ಹೋಗಿತ್ತು ನನಗೆ. ಒಂದು 5 ನಿಮಿಷ ಜಲ್ದಿ ಬಂದ್ರೆ 2 ಆಸನ ಸಿಗ್ತಾವಲ್ಲ, ಮತ್ತೊಂದು 5 ನಿಮಿಷ ಜಲ್ದಿ ಬಂದ್ರೆ ಮತ್ತೊಂದು 2 ಆಸನ ನನಗೆ ಸಿಗ್ತಾವಲ್ಲ ಅನ್ನೋ ಒಂದು ಖುಷಿಯಿಂದ, ಅಂದ್ರೆ ನನಗೆ ಅದರಿಂದ ಇಫೆಕ್ಟ್ ಆಗ್ತಾ ಬಂತು, ಯೋಗದಿಂದ ನಂಗೆ ಇಫೆಕ್ಟ್ ಆಗ್ತಾ ಬಂತು. ಬಂದ್ಮೇಲೆ ಒಂದ್ಸಲ ಫಸ್ಟ್ 2012 ಇದು ಗಾಂಧಿ ಸರ್ಕಲ್ ಒಳಗ ಇದು ಮಾಡ್ತಾ ಇದ್ರು, ಏನಿದು ರಕ್ಷಾ ಬಂಧನ ಕಾರ್ಯಕ್ರಮ ಮಾಡ್ತಾ ಇದ್ರು. ನಾನು ರಕ್ಷಾ ಬಂಧನ ಕಾರ್ಯಕ್ರಮದಲ್ಲಿ ಅಟೆಂಡ್ ಆಗಿ ಮತ್ತೆ ನನ್ನ ಡ್ಯೂಟಿಗೆ ನಾ ಹೋದೆ. ಇನ್ನು ರಕ್ಷಾ ಬಂಧನ ಕಾರ್ಯಕ್ರಮ ನಡೆದಿತ್ತು. ನನಗೆ ಅವತ್ತೇನ್ ತಿಳಿತು, ಇಷ್ಟು ದೊಡ್ಡ ಪ್ರಮಾಣದಾಗ ಸಮಿತಿಯಿಂದ ಒಂದು ರಕ್ಷಾ ಬಂಧನ ಕಾರ್ಯಕ್ರಮವನ್ನ ಇಲ್ಲಿ ಪಬ್ಲಿಕ್ ಆಗಿ ಮಾಡಾಕತ್ತಾರ, ನಾನು ಯಾಕೆ ಇದನ್ನ ನನ್ನ ಮಂದಿಗೆ ತಿಳಿಸಬಾರ್ದು ಅನ್ಕೊಂಡ. ಅದೇ ಒಂದು ಅವಧಿ ಒಳಗನ ನನಗೆ ನಂದೇ ಆದಂತ ಒಂದು ವರ್ಡ್ಸ್ ಗಳನ್ನ ಹಾಕಿ ನಾನು ಅದನ್ನ ಪೇಪರ್ಗೆ ಕಳಿಸಿದೆ. ಯಾಕಂದ್ರೆ ಕಂಪ್ಯೂಟರ್ ನನ್ನ ಕಡೆ ಇರ್ತಿತ್ತು, ಪಟ ಟೈಪ್ ಮಾಡದೆ ಕಳಿಸಿದೆ. ಅದನ್ನ ಕಳಿಸಿದ ಸತ ನಾನು ಯಾರಿಗೂ ಹೇಳಿನೂ ಇಲ್ಲ, ಏನಿಲ್ಲ. ಗುಳುಗುಳು ಸರ್ ಫೋನ್ ಮಾಡಿ ಹೇಳಿದ್ರು, ಅಕ್ಕರ ನಮ್ಗೆ ಭಾಳ ಸಂತೋಷ ಆತ್ರಿ ನಂಗೆ ಅಂತಂದು ಭಾಳ ಖುಷಿ ಪಟ್ರು ಅವ್ರು ಖುಷಿ ಪಟ್ಟು ಹೇಳಿದ್ರೆ ಅದೇನಾಯ್ತು, ನಮ್ದು ಇಷ್ಟೆಲ್ಲ ಮಾಡ್ತಾರೆ, ಪ್ರತಿ ದಿವಸನೂ ನಮ್ಮಲ್ಲಿ ಕಕ್ಷೆ ನಡಿತೈತಿ. ನಾನು ಯಾಕಿಲ್ಲ ಆದಂಥ ಒಂದು ಕಾರ್ಯಕ್ರಮಗಳನ್ನು ನಾನು ಪ್ರತಿಯೊಂದು ಫಂಕ್ಷನ್ ನಾನು ಮಾಡಿದ್ನ, 4 ಮಂದಿ ಹೆಚ್ಚಿಗೆ ಬರ್ತಾರಲ್ಲ ಕಕ್ಷಕ್ಕೆ, ಯೋಗ ಎಲ್ಲ ಕಡೆನೂ ಪ್ರಸಾರ ಆಗುತ್ತಲ್ಲ,
ಯೋಗ ಬಂದು ಇಲ್ಲಿ ಮಾಡಿದಾಗ ಪ್ರಸಾರ ಮಾಡ್ಬೇಕಂತಿಲ್ಲ, ನಾವು ಮಾಧ್ಯಮದ ಮೂಲಕ ಮಾಡಬಹುದು ಅನ್ನೋ ಒಂದು ವಿಚಾರವನ್ನು ಇಟ್ಟುಕೊಂಡು ಪ್ರತಿಯೊಂದು ಕಾರ್ಯಕ್ರಮವನ್ನು ಸ್ವಲ್ಪ ಹೆಚ್ಚಿಗೆ ಅದಕ್ಕೆ ಟ್ರಸ್ ಕೊಟ್ಟು ಹಾಕ್ತಾ ಹೋದೆ. ಕೆಲವೊಂದು ವಿಶೇಷ ತರಬೇತಿ ಶಿಬಿರಗಳನ್ನ ಮಾನೇಸರಿಯಲ್ಲಿ ಮಾಡ್ತಾ ಇದ್ರು, ವೇಟ್ ಲಾಸಿಗೆ ಮಾಡ್ತಾ ಇದ್ರು. ಅವನ್ನೆಲ್ಲ ಏನ್ ಮಾಡಿದೆ, ಗುರುತಿಸೋದಕ್ಕೆ ಆಗುತ್ತಾ ಅನ್ನೋ ಒಂದು ಉದ್ದೇಶದಿಂದ ನಾನು ಪೇಪರ್ ಹಾಕ್ತಾ ಹೋದೆ. ಅದು ಎಲ್ಲಿಗೆ ಬಂತಂದ್ರೆ ಹರಿದ್ವಾರದಲ್ಲಿ ಮಾಧ್ಯಮದ ಒಂದು ಸರ್ ಒಂದ್ಸಲ ಓಪನ್ ಮೀಟಿಂಗ್ ಇದು ಫಂಕ್ಷನ್ದೊಳಗೆ ಹೇಳಿದ್ದು, ಮಾಧ್ಯಮದಲ್ಲಿ ಅಗ್ರಸ್ಥಾನದೊಳಗೆ ಬಂದು ನಮ್ದು ಗದಗ ಐತಿ ಅಂದಾಗ ನನ್ಗೆ ಎಷ್ಟು ಸಂತೋಷ ಆಯ್ತು. ನಾನು ಮಾಡ್ಬೇಕಂತ ಮಾಡಿದಿಲ್ಲ, ಹರಿದ್ವಾರದೊಳಗೆ ನಮ್ಮನ್ನ ಗುರುತಿಸ್ತಾರ. ನಾನು ನಾಗರತ್ನ ಅಂತ ಗುರುತಿಸಿಲ್ಲ, ಗದಗ ಜಿಲ್ಲೆಯ ಮಾಧ್ಯಮದ ಸುದ್ದಿಗಳು ಬರ್ತಾ ಇದಾವ ಅನ್ನುವಂತ ಒಂದು ಸುದ್ದಿಯನ್ನು ತಿಳಿದಾಗ ನನಗೆ ಬಹಳ ಖುಷಿ ಆಯ್ತು. ಅಲ್ಲರ ಅಲ್ಲಿವರೆಗೂ ನನ್ನ ಐಡೆಂಟಿಫೈ ಆತಲ್ಲ ಅನ್ನೋ ಒಂದು ತೃಪ್ತಿ, ಮತ್ತೆ ಅಲ್ಲಿಂದ ಮತ್ತಿನ್ನು ಖುಷಿ ಆಯ್ತು. ಕೆಲವೊಂದು ಕಾರ್ಯದ ಬಾಹುಲ್ಯದಿಂದ ಕೆಲವೊಂದು ಕೆಲಸದ ಒತ್ತಡ ಅವೆಲ್ಲ ನಂದು ಏನಾಗ್ತಂದ್ರೆ ಮತ್ತೆ ಮುಂದೆ ಮಹಿಳಾ ಪತಂಜಲಿ ಒಳಗೆ ಕಾರ್ಯದರ್ಶಿ ಅಂತ ಮಾಡಿದ್ರು. ಶಕ್ತಿ ಮಿಕ್ಕಿ ಮಾಡ್ಕೊಂಡು ಹೋದೆ. ಅದನ್ನ ನನಗೆ ನಮ್ಮ ಸ್ಕೂಲ್ನಲ್ಲಿ, ನಮ್ಮ ಎಜುಕೇಶನ್ ಸೊಸೈಟಿಯಲ್ಲಿ 9 ಅಂಗ ಸಂಸ್ಥೆಗಳು, 9 ಹೈಸ್ಕೂಲು, ಕಾಲೇಜು, ಪ್ರೈಮರಿ ಮತ್ತೆ ಸೊಸೈಟಿ ಅಲ್ಲದೆ 4 ಹಾಸ್ಟೆಲ್ಸ್ ಇದ್ದು. ಅವಿಷ್ಟು ನನ್ನ ಕೆಲಸ ನಿಭಾಯಿಸ್ಕೊಂಡು ಹೋಗೋದು ಬಹಳ ಅಂದ್ರೆ ಬಹಳ ವಜ್ಜೆ ಆಗಕತ್ತು, ಬಹಳ ತ್ರಾಸಾಯ್ತು. ಬಟ್ ಯಾರಿಗೂ ನಾನು ಟೆಕ್ನಿಕಲ್ ಕೆಲಸ ಮಾಡ್ಬೇಕಾದ್ರೆ ಕೆಲವು ಟೆಕ್ನಿಕ್ಸ್ ಇರ್ತಾವ, ಆ ಟೆಕ್ನಿಕ್ ಯೂಸ್ ಮಾಡಿದ್ರೆ ನಮ್ಮ ಕೆಲಸ ಸರಾಗವಾಗಿ ಆಗ್ತಾವು. ಆ ಒಂದು ಒತ್ತಡದೊಳಗೆ ಏನಾಗ್ಬಿಡ್ತು, ನನಗೆ ಬಹಳ ಪ್ರೆಷರ್ ಬರಾಕತ್ತು. ಹಾಗಾಗಿ ಮುಂದೆ ಕೆಲಸದ ಒತ್ತಡ ಆಗ್ಲಿ, ಮತ್ತೆ ನಮ್ಮ ಮನೆಯವ್ರು ತೀರ್ಕೊಂಡ್ರು, ಅದು ಏನೋ ಒಂದು ಮನಸ್ಸಿಗೆ ತ್ರಾಸಾಗಿ ನನಗಿದು ಬೇಡಪ್ಪ ಅನ್ನೋ ಒಂದು ನನಗೆ ಯಾಕೋ ಯೋಗದೊಳಗೆ ಸೇವೆ, ನನಗೆ ಒಂದು ಯಾವ್ದಾರ ಸೇವೆ ಮಾಡ್ಬೇಕಾದ್ರೆ ನನಗಲ್ಲಿ ಹುದ್ದೆ ಬೇಕಂತಿಲ್ಲ. ನಾನು ಸೇವೆ ಮಾಡ್ಬೇಕಾದ್ರೆ ದಿನ ಬಂದ ಕ್ಲಾಸ್ ಮಾಡ್ಬೋದಲ್ಲ, ಎಲ್ಲದೊಳಗೆ ನಾನು ಇನ್ವಾಲ್ವ್ ಆಗ್ಬೋದಲ್ಲ, ಅದಕ್ಕೆ ಹುದ್ದೆನೇ ಬೇಕಂತಿಲ್ಲ. ಹಾಗಾಗಿ ನಾ ಹುದ್ದೆಯಿಂದ ಹೊರಗಡೆ ಬಂದೆ. ಹುದ್ದೆಯಿಂದ ನಾನು ಪ್ರತಿ ಸಲನ ಕಾರ್ಯದರ್ಶಿ ಅಂತ ಇವರು ಏನದು ಮೊಬೈಲ್ ಮೂಲಕ ಹಾಕ್ಬೇಡ್ರಿ ನನ್ನ ಕಾರ್ಯದರ್ಶಿ ಅಂತ ಅಲ್ಲ, ನಾನು ಆಗ್ಲೇ ಹೇಳಿ ನಾನು ಹೊರಗಡೆ ಬಂದೀನಿ, ನನಗೆ ಬೇಡ. ನಾನು ಸೇವೆ ಮಾಡಕ್ಕೆ ಎಲ್ಲ ಫೀಲ್ಡ್ ಒಳಗೆ ಹೋಗ್ತೇನೆ, ಬಟ್ ನನಗೆ ಜವಾಬ್ದಾರಿಗಳು ಬೇಡ ಆಗ್ಯಾವ. ಯಾಕಂದ್ರೆ ಆ ಜವಾಬ್ದಾರಿ ನೀಗಿಸೋದ್ರೊಳಗನ ನಾವೇನು ವಿಷಯಗಳನ್ನ ತಿಳ್ಕೋಬೇಕು, 4 ಜನರಿಗೆ ಹಂಚ್ಬೇಕು ಅಂತ ಏನು ನನ್ನ ತಲೆಯಲ್ಲಿರ್ತಾರ ಅದು ಆಗ್ಲಾರ್ದಂಗೆ ಆಗ್ಬಿಡ್ತು. ಯಾಕಂದ್ರೆ ಸ್ವಲ್ಪ ನೇರ, ದಿಟ್ಟ, ನಿರಂತರ. ನಾನು ಏನೇ ಇದ್ರು ನೇರವಾಗಿ ಮಾತಾಡ್ತೀನಿ, ಯಾವುದನ್ನು ನಾ ಮನಸ್ಸಿನಲ್ಲಿ ಇಟ್ಕೊಳ್ಳಲ್ಲ, ಅದನ್ನ ನಾನು ಯಾವಾಗ್ಲೂ ಸಾಧಿಸಕ್ಕೂ ಹೋಗಲ್ಲ, ಸ್ಟಾಪ್ ಮಾಡ್ಬಿಡ್ತೀನಿ ಅಲ್ಲಿಗೆ ಅಂತ ಒಂದು ನನ್ನ ಗುಣ. ಹಾಗಾಗಿ ನಾನು ಮಹಿಳಾ ಪತಂಜಲಿ ಯೋಗದಿಂದ ಕಾರ್ಯದರ್ಶಿ ಅನ್ನೋ ಒಂದು ಹುದ್ದೆಯಿಂದ ನಾನು ಹೊರಗಡೆ ಬಂದು ನನ್ನ ಸೇವೆಯನ್ನು ಯೋಗ ಮತ್ತು ಧ್ಯಾನಕ್ಕೆ ಮೀಸಲಿಟ್ಟಿದ್ದೀನಿ. ಎಲ್ಲರೂ ಅಂತಾರೆ, ರಿಟೈರ್ ಆಯ್ತು, ಟೈಮ್ ಹೆಂಗೆ ಪಾಸ್ ಮಾಡ್ತೀನಿ. ನಾನು ಟೈಮ್ ಪಾಸ್ ಮಾಡೋಕೆ ಸಮಸ್ಯೆನೇ ಇಲ್ಲ. ಬೆಳಗ್ಗೆ ಬಂದು ಯೋಗ ಅಟೆಂಡ್ ಆಗ್ತೇನೆ, ಸಾಯಂಕಾಲ ಇದು ಇರ್ತೈತಿ. ಮಿಡ್ಲ್ ಟೈಮ್ದಾಗ ನನ್ನ ಕೆಲಸ, ನನ್ನ ಸ್ವಂತ ಕೆಲಸಗಳಿರ್ತಾವೆ. ಮತ್ತೆ ಉಳಿದಂಥ ಟೈಮನ್ನು ಧ್ಯಾನಕ್ಕಾಗಿ ನಾನು ಮೀಸಲಿಡ್ಬೇಕಂತ ಮಾಡಿ ನನ್ನ ಸೇವೆ ಮತ್ತು ಯೋಗ ಮತ್ತು ಧ್ಯಾನಕ್ಕೆ ಕಂಟಿನ್ಯೂ ಆಗಿ ಇರುತ್ತೆ. ಒಂದು 2-3 ವಿಷಯ ನಾನು ನೆನಪಾಗ್ಬಿಟ್ಟೆ. ನೆನಪರೋದು ನನಗೆ ಏನು ಸ್ಟಾರ್ಟ್ ಮಾಡ್ಬೇಕು, ಏನು ಎಂಡ್ ಮಾಡ್ಬೇಕಂತ ಗೊತ್ತಾಗಲ್ಲ. ಈಗ ನಾನು ಯೋಗಕ್ಕೆ ನಾ ಬಂದೆ. ಇಲ್ಲಿ ಬಂದ್ಮೇಲೆ ಕೆಲವೊಂದು ಯೋಗ ಮಹೋತ್ಸವ ಅಂತ ದೊಡ್ಡ ಪ್ರಮಾಣದಾಗ ಯೋಗ ಮಹೋತ್ಸವ ಮಾಡಿದ್ವಿ. ಆ ಟೈಮ್ದಾಗ ರಕ್ಷಣಕ್ಕ ಇವರು ಗುಳುಗುಳಿಸೋರು ಬೇರೆ ಊರಿಗೆ ಹೋಗಿ ಅಲ್ಲಿ ಶಿಬಿರಗಳನ್ನು ಮಾಡುವಂಥ ಸಂದರ್ಭದೊಳಗೆ ಇಲ್ಲಿ ಕಕ್ಷೆಯನ್ನು ನಡೆಸ್ಕೊಂಡು ಹೋಗೋದು, ಸ್ವಲ್ಪ ಒಬ್ಬರು ಲೀಡರ್ಶಿಪ್ ತಗೊಂಡು ಕಾರ್ಯಕ್ರಮ ಟೈಪ್ ಯೋಗ ಮಾಡ್ಬೇಕಾದ್ರೆ ನೀವು ಮಾಡಿ ಅಕ್ಕ ನಿಮ್ಗೆ ಆಗ್ತೈತಿ, ನೀವು ಆಂಕರಿಂಗ್ ಮಾಡ್ರಿ, ತರಬೇತಿ ಶಿಬಿರಗಳನ್ನು ಮಾಡಂತ ನನಗೆ ಫುಲ್ ಎನ್ಕರೇಜ್ ಮಾಡ್ತಾ ಬಂದು ಅಲ್ಲಿ ನನ್ನಲ್ಲಿದ್ದಂಥ ಟ್ಯಾಲೆಂಟನ್ನು ಹೊರಗೆ ತಂದಂಥ ಗುಳುಗುಳು ಸರ್ಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ಬೇಕು. ನಾನು ಕರ್ತವ್ಯ ಮಾಡ್ಬೇಕಾದ್ರೆ ನನಗೆ ಕೆಲವೊಂದು ತೊಂದರೆಗಳು ಬರ್ತಿದ್ವು. ಟೆಕ್ನಿಕಲ್ ಆಗಲಿ ಸ್ವಲ್ಪ ಪ್ರೆಷರ್ ಬಹಳ ಬರ್ತಿತ್ತು ನಮ್ಮ ಮ್ಯಾನೇಜ್ಮೆಂಟ್ಲಿಂದ. ಆ ಒಂದು ಸಂದರ್ಭದೊಳಗೆ ಸರ್ ನಾವು ವಾಕಿಂಗ್ ಮಾಡ್ತಿದ್ರು. ನಾನು ಎಲ್ಲಿ ಹೆಂಗಂದ್ರೆ ಒಂದು ಮನುಷ್ಯ ಸಮುದ್ರದಾಗ ಹೋಗ್ತಿರ್ತಾನೆ, ಒಂದು ಮಂಗ್ಯಾನ ಇಟ್ಕೊಂಡು, ಒಂದು ಮಂಗ್ಯ ತನ್ನ ಮರಿನ ಕುತ್ತಿಗೆ ಮೇಲೆ ಇಟ್ಕೊಂಡು ಹೋಗ್ತಾ ಇರ್ತೈತಿ. ಎಲ್ಲಿವರೆಗೂ ಹೋಗುತ್ತಂತಂದ್ರ ಅದು ತನ್ನ ಮೂಗಿಗೆ ನೀರು ಬರೋ ಮಟನೂ ಹೋಗ್ತೈತಿ. ಅವಾಗ ಏನ್ ಮಾಡ್ಬಿಡ್ತೈತಿ, ಆ ಬದುಕು ಸಲುವಾಗಿ ಮರಿನ ಕೆಳಗೆ ಹಾಕಿ ಅದ್ರ ಮ್ಯಾಗ ಅದ ನಿಂತು ಬಿಡ್ತೈತಿ. ಅಂದ್ರೆ ನಾ ಎಷ್ಟು ತಡ್ಕೊಂಡೆ ಅಂತಂದ್ರೆ ನನಗೆ ಉಸಿರು ಆಡಿಸ್ಕೊಳಕ್ ಬರ್ದೇ ಇರುವಂತ ಒಂದು ಸಂದರ್ಭದೊಳಗ ನಾ ಏನ್ ಮಾಡ್ಲಪ್ಪ ಅಂತಂದು ಬಹಳ ಟೆನ್ಷನ್ ಆಗ್ತಿತ್ತು. ನಮ್ಮನೆಯವ್ರು ನೋಡಿದ್ರೆ ಪಾಪ ಅವರು ಫೀಲ್ಡ್ ಒಳಗ ಅವ್ರಿಗೆ ಗೊತ್ತಿಲ್ಲ, ಬಿಸ್ನೆಸ್ ಮ್ಯಾನ್ ಅವರು. ಹಿಂಗಾಗಿ ನಾನು ಇಲ್ಲ ಬಳ್ಳಾರಿ ಸರ್ ಕಡೆ ಹೋಗಕ್ಕಿನ, ನಾನು ಈ ವಿಷಯ ಹೇಳಕ್ಕಿನ, ನನ್ಗೆ ಏನ್ ಸಮಸ್ಯೆ ಬಂದೈತೆ ನಾ ಹೇಳಕ್ಕಿನ ಅಂದ್ರೆ ನಮ್ಮ ಮನೆಯವ್ರು ನೋಡಿ ವಿಚಾರ ಮಾಡಂದೆ. ಇಲ್ಲ ನನಗೆ ಅವರ ನನಗೆ ಬೆನ್ನಲ್ಲಿ ಬಾಗಿ ನಿಂದ್ರೋರು, ಅದರ್ವೈಸ್ ಯಾರೂ ಇಲ್ಲ. ನಾ ಒಂದ್ ಮಾತು ಅವ್ರ ಕಿವಿ ಮ್ಯಾಗ ಇಡ್ತೀನಿ ಅಂತ ಒಂದ್ ಮಾತು ನಾನು ವಾಕಿಂಗ್ ಮಾಡೋ ಮುಂದೆ ಅವ್ರ ಬೆನ್ ಹತ್ತಿದೆ. ಹೌದಾ ಸರ?
ವಾಕಿಂಗ್ ಮಾಡಕತ್ತಿದ್ರು ಸರ ಸರ ಅಂತ ಅವ್ರ ಹಿಂದೆ ಹೋದೆ. ಯಾಕಂದ್ರೆ ಮಾತಾಡ್ಸಕ್ಕೆ ಹೆದರಿಕೆ ಭಯ. ಬಳ್ಳಾರಿ ಸರ್ ಅಂತಂದ್ರು ಹೆಂಗ್ ಮಾತಾಡ್ತಾರ ಏನೋ ಇನ್ನೂ ಒಂಥರ ಒಂದ್ ಕಡೆ ಭಯ ಇತ್ತು. ಅವ್ರ ಗುಂಟ ಹಿಂದಿಂದವ್ರ ಕಡೆಗ ಸರ ಅಂದೆ. ಅವ್ರು ಸಡಕ್ ನಾವು ಹೊಳ್ ನೋಡಿದ್ರು, ಸರ್ ನಂಗೆ ಹಿಂಗ ಆಗತೈತಿ ಅಂತ ಹೇಳಿದೆ ನನ್ನ ಸಮಸ್ಯೆನ. ಅವ್ರೇನ್ ಮಾಡಿದ್ರು, ಬರ್ರಿ ಇಲ್ಲ ಅಂದ್ರೆ ಮತ್ತೆ ಇಲ್ಲೇ ಕುಂತ್ರು. ಇಲ್ಲಿ ತಮ್ಮ ಜಗದ ತಮ್ಮ ಮೆಟ್ಟಿಗೆ ಕುಂತು ಫೋನ್ ಮಾಡ್ಲಾ ಇದು ಹಂಗ ಅಂದ್ರ ಮಾಡ್ಲಾರ. ನಾನು ಅಂದ್ರು ಬ್ಯಾಡ್ರಿ ಸರ್, ನಾ ಇದ್ದಾಗ ಮಾಡ್ಬೇಡ್ರಿ, ನಾ ಹೋಗ್ತೀನಿ, ನೀವು ಆಮೇಲೆ ಮಾಡ್ರಿ ಅಂದೆ. ಬ್ಯಾಡ್ ತಡ್ರಿ, ಒಂದು ಫೋನ್ ಮಾಡ್ತೀನಿ ಅಂತ ಫೋನ್ ಮಾಡಿ ಒಂದು ಶಬ್ದ ಅವ್ರು ಮಾತಾಡಿದಕ್ಕೆ ನಾನು ಮುಂದೆ 2015 ಪ್ರಸಂಗ ಆಗಿದ್ದು 10 ವರ್ಷ ನಾನು ಮಿಸಕ್ಲಾರ್ದಂಗ ನೌಕರಿಯನ್ನ ಮಾಡಿದ್ದು ಆ ಒಂದು ಹೆಮ್ಮೆ ನನಗೈತಿ. ಅವ್ರು ಯಾರ ಸ್ವಾಮಿಗಳ ಕರೆ ನಂದಾಗ ನಾನು ಯಾವ ಸ್ವಾಮಿಗಳ ಮ್ಯಾಗ ನಂಬಿಕೆನೇ ಇಲ್ಲ ಅಂತ ಒಂದು 2-3 ಹೆಸರನ್ನ ನಾನು ಕೊಟ್ಟೆ. ನನ್ಗೆ ಮತ್ತೆ ನಿಮ್ಗೆ ಯಾರು ಸಜೆಸ್ಟ್ ಮಾಡ್ತೀನಿ ಮಾಡ್ರಿ ಅಂದಾಗ 1-2-3 ಹೆಸರನ್ನ ನಾನು ಅವ್ರಿಗೆ ನಮ್ಮ ಚೇರ್ಮನ್ರಿಗೆ ಹೇಳಿದಾಗ ಅವರು ಸರ್ಗೆ ಫೋನ್ ಮಾಡಿ ಹೇಳಿದ್ರು. ಹಿಂಗಾಗಿ ಏನಾಗ್ಬಿಡ್ತಂದ್ರೆ ಸರ್ ಏನ್ ಮಾಡ್ತಿದ್ರು ಬಳ್ಳಾರಿ ಸರ್, ಒಂದ್ಸಲ ಏನಾಗಿತ್ತಂದ್ರೆ ಸ್ಯಾಲ್ರಿ ಬಿಲ್ ತೆಗಿಯೋ ಸಮಸ್ಯೆ ಬಂದಿತ್ತು ನನಗೆ. ಇದು ನಾನು ಹೇಳಲೇಬೇಕು. ಸ್ಯಾಲ್ರಿ ಬಿಲ್ ತೆಗಿಬೇಕಾದ್ರೆ ನಾನು ಮೇದೊಳಗೆ ಒಂದ್ಸಲ ತಮಿಳ್ನಾಡು ಟೂರ್ಗೆ ಹೋದಾಗ, ತಮಿಳ್ನಾಡು ಟೂರ್ಗೆ ರಜಾ ಕೊಟ್ಟು ಹೋದೆ. ನಂಗೆ ರಜಾ ಸ್ಯಾಂಕ್ಷನ್ ಮಾಡಿದ್ದಿಲ್ಲ ನಮ್ಮ ಚೇರ್ಮನ್ರು. ರಜಾ ಸ್ಯಾಂಕ್ಷನ್ ಮಾಡೋಕೆ ಅರ್ಧ ರಜಾ ನಾವು ಹಿಡ್ಕೋಬೇಕಾದ್ರೂ ನಮ್ಗೆ ಸಮಸ್ಯೆ ಬರ್ತಿತ್ತು. ಅಂತ ಒಂದು ಸಂದರ್ಭದೊಳಗೆ ಏನಾಗ್ತಿತ್ತು ಅಂತಂದ್ರೆ, ನಿಮ್ದು ಪಗಾರ ಬಿಲ್ ಬಿಟ್ಟು ತೆಗಿತೀವಿ ಅಂತಂದ್ರು. ನಾನು ಇಲ್ಲೇ ಕುರ್ಚದ ಮ್ಯಾಗ ಕುಂತಿರ್ತೇನೆ, ಆ ವಿಷಯ ಸರ್ ಗಮನಕ್ಕೆ ತಂದೇನಿದ್ದಾನೆ. ನಾನು ಇಲ್ಲೇ ಕುರ್ಚದ ಮ್ಯಾಗ ಕುಂತಿರ್ತೇನೆ, ನನ್ನ ಟೇಬಲ್ಗೆ ನನ್ನ ಬಿಲ್ ಬರ್ತೈತಿ, ನನ್ನ ಸ್ಯಾಲ್ರಿ ಬಿಲ್ ಬರ್ತೈತಿ ಅಂತ ಒಂದು ಕೆಪಾಸಿಟಿ ನನಗೈತಿ. ಹಿಂದೆ ನನಗೆ ಬೆನ್ನೆಲ್ಬಾಗ ನಮ್ಮ ಅಣ್ಣ ನಿಂತಾರ, ಈ ಸದ್ದವ್ರು ಒಂದು ಫೋನ್ ಮಾಡ್ತೀನಿ ಅಂತಂದೆ. ಬ್ಯಾಡ್ ಬಿಡ್ರಿ ಅಂತಂದು ಬೇಡ ಅಂದ್ರೆ ಅದು 2-3 ದಿನ ಹೋತ್ರಿ. ಹೆಂಗ್ ತೆಗಂಗಿಲ್ಲ, ನಾನು ನೋಡ್ತೀನಿ ಹೆಂಗೆ. ಸಡನ್ ನಾನು ಇನ್ನೊಬ್ರ ಕಡೆ ಹೇಳ್ಬಾರ್ದು, ನಮ್ಮ ಸಂಸ್ಥಾ ಅದು ನಂಗೆ ಅನ್ನ ಹಾಕಿ ಸಂಸ್ಥಾ. ಹಂಗಾಗಿ ನಾನು ಭಾಳ ತಡ್ಕೊಂಡು ಮಿಕ್ಕಿದಾಗ ಮಾತ್ರ ನಾ ಅಣ್ಣಾರ ಗಮನಕ್ಕೆ ತರ್ತಿದ್ದೆ ಹೊರತು ನಾನು ಸುಮ್ಮನೆ ಏನೇನ ವಿಷಯಕ್ಕೆ ತಂತಂದು ಹಿಂಗೆ ಮಾಡ್ತಿದ್ದಿಲ್ಲ. ಮಿಕ್ಕಿದಾಗ ಅದು ಅವ್ರ ಹೆಸರು ಹೇಳಿ ನಾ ಪಗಾರ ಬಿಲ್ ತೊಗೊಂಡೇನೆ, ಅದನ್ನ ಅವ್ರ ಗಮನಕ್ಕೂ ತಂದೇನೆ. ನಾ ಇಲ್ಲೇ ಕುಂದಿರ್ತೇನೆ, ನನ್ನ ಟೇಬಲ್ಗೆ ನನ್ನ ಪಗಾರ ಬಿಲ್ ಬರಲಿಲ್ಲ ಅಂದ್ರೆ ಹೇಳ್ರಿ ನೀವು. ನಾ ಸತ್ತ ಫೋನ್ ಮಾಡಾಕತ್ತಿದ್ದೆ, ನಮ್ಮ ಎಚ್.ಎಂ ಬಂದು ಬೇಡ ಹಂಗೆ ಅಲ್ಲಿ ಮಠ ಹೋಗ್ಬೇಡ್ರಿ, ಅವ್ರ ಮಠ ಹೋಗಕ್ಕೆ ಹೋಗ್ಬೇಡ್ರಿ ನೀವು ಅಂತದನ್ನ ತಡೆದ್ರು. ಆ ಎಲ್ಲ ಸಂದರ್ಭದೊಳಗೂ ಅವ್ರನ್ನ ಮತ್ತು ಗುಳುಗುಳಿ ಸರ್ ನನ್ ಹೆಂಗಂದ್ರ ಇಬ್ರು ಒಂದ್ ಸೈಡ್ ಅವರು ಅಣ್ಣ ಇವರು ಅಣ್ಣ. ಇವ್ರು ಯೋಗದೊಳಗೆ ನಾನು ಮುಂದೆ ದೂಕಿದ್ರು, ನನ್ನ ಸರ್ವಿಸ್ನೊಳಗೆ ನಾನು ಕೈ ಹಿಡಿದು ನಾನು ಇಲ್ಲಿವರೆಗೂ ಸರ್ವಿಸನ್ನ ನಿರರ್ಗಳವಾಗಿ ನಡೆಸ್ಕೊಂಡು ಬಂದಿದ್ದಕ್ಕೆ ಮೂಲ ಕಾರಣನ ನನ್ಗೆ ಬಳ್ಳಾರಿ ಸರ್. ನಾ ಏನಿದ್ರು ಅವ್ರ ಹತ್ರ ಸರ ನಂದ 1 ವರ್ಷ ಉಳಿತು, ಸರ 11 ತಿಂಗಳು ಉಳಿತು ಅಂತ ಅವ್ರು ಪ್ರತಿ ತಿಂಗಳು ನಾನು ಹೇಳ್ಕೊಂತ ಬರ್ತಿದ್ದೆ. ಅಂದ್ರೆ ಅಷ್ಟು ಅವ್ರು ನನ್ಗೆ ಆತ್ಮೀಯರದಾರ. ಧನ್ಯವಾದಗಳು. ಅತ್ಯಂತ ತಮ್ಮ ಮನದಾಳ ಮಾತುಗಳನ್ನು ವ್ಯಕ್ತಪಡಿಸಿದಂಥ ನಾರತ್ತ ಬೆಳವಣಿಗೆ ನಮ್ಮ ಎಲ್ಲ ಪತಂಜಲಿ ವತಿಯಿಂದ ಅವರಿಗೆ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈಗ ಕೊನೆಯದಾಗಿ ಅಧ್ಯಕ್ಷೀಯ ಭಾಷಣ ಶ್ರೀಯುತ ನಮ್ಮ ಜಿಲ್ಲಾ ಪ್ರಭಾರಿಗಳಾದ ಶ್ರೀಯುತ ಗಿರಿಯಪ್ಪ ಮಡಿವಾಳದಿಂದ 4 ನುಡಿಗಳು.